ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಭೂಮಿ ಮೇಲೆ ಸ್ಥಳಗಳನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ, ಸೊ ಆ್ಯಕ್ಚುಲಿ ಭೂಮಿ ಮೇಲೆ ಸ್ಥಳಗಳನ್ನು ಗುರುತಿಸೋದು ತುಂಬಾ ಕಷ್ಟ. ಯಾಕಪ್ಪ ಅಂದರೆ ಭೂಮಿ ಗೋಳಾಕಾರದಲ್ಲಿದೆ, ಆದ್ದರಿಂದ ಓಕೆ. ಸೊ ಹಾಗಾಗಿ ನಾವು ಕೆಲವೊಂದು ಕಾಲ್ಪನಿಕ ರೇಖೆಗಳನ್ನು ಯೂಸ್ ಮಾಡಿಕೊಂಡು ಭೂಮಿ ಮೇಲೆ ಸ್ಥಳಗಳನ್ನು ಗುರುತಿಸಬಹುದು. ಅದರ ಜೊತೆಗೆ ದಿಕ್ಕುಗಳನ್ನು ಸಹ ಗುರುತಿಸ್ಬೋದು, ಮತ್ತು ಎರಡು ಸ್ಥಳಗಳ ಮಧ್ಯೆ ಇರುವಂಥ ನಿರ್ದಿಷ್ಟ ಅಂತರವನ್ನು ಸಹ ಗುರುತಿಸ್ಬೋದು ಈ ಒಂದು ಕಾಲ್ಪನಿಕ ರೇಖೆಗಳನ್ನು ಯೂಸ್ ಮಾಡಿಕೊಂಡು. ಓಕೆ, ಇಮ್ಯಾಜಿನರಿ ಲೈನ್ಸ್ ಅಂತೇಳಿ ಕರಿತೀವಿ. ಯಾವ್ಯಾವುದು ಆ ಇಮ್ಯಾಜಿನರಿ ಲೈನ್ಸ್ಗಳು ಅಂತಂದರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂತ. ಹಾಗಾದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಅಕ್ಷಾಂಶಗಳಂದರೆ ಏನು, ರೇಖಾಂಶಗಳಂದರೆ ಏನು, ಅವು ಹೇಗಿರುತ್ತವೆ ಆ್ಯಂಡ್ ಅವನ್ನ ಯೂಸ್ ಮಾಡಿಕೊಂಡು ನಾವು ಪ್ಲೇಸ್ಗಳನ್ನು ಹೇಗೆ ಲೊಕೇಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಇದು ಜಿಯೋಗ್ರಫಿನಲ್ಲಿರುವಂಥ ಒಂದು ಬೇಸಿಕ್ ಕಾನ್ಸೆಪ್ಟ್. ಸೊ ಯಾರೇ ಆಗಿರಲಿ, ಲೈಕ್ TET ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರೋರು ಅಥವಾ GPSTR, HSTR ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ಅಂಥವರಿಗೆ ಇದರ ಒಂದು ನಾಲೆಡ್ಜ್ ಇರಲೇಬೇಕು. ಇದರ ನಾಲೆಡ್ಜ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ಅವರು ಈಸಿಯಾಗಿ ಸ್ಕೋರನ್ನು ಮಾಡಬಹುದು. ಸೊ ಇವತ್ತು ರೇಖಾಂಶಗಳ ಬಗ್ಗೆ ಮತ್ತು ಅಕ್ಷಾಂಶಗಳ ಬಗ್ಗೆ ಒಂದು ಡೀಟೇಲ್ ಇನ್ಫಾರ್ಮೇಷನನ್ನು ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಓಕೆ, ಮೊದಲಿಗೆ ಅಕ್ಷಾಂಶಗಳು ಅಥವಾ ಲ್ಯಾಟಿಟ್ಯೂಡ್ಸ್. ಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶಗಳು ಅಂತ ಕರೆಯೋದು. ಓಕೆ, ಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನೇ ಅಕ್ಷಾಂಶಗಳು ಅಂತೇಳಿ ಕರೀತಾರೆ. ಅಂದರೆ ಹಾರಿಜೆಂಟಲ್ ಆಗಿರುವಂಥ ಲೈನ್ಸ್ಗಳನ್ನು ಅಕ್ಷಾಂಶಗಳು ಅಂತೇಳಿ ಕರೀತಾರೆ. ಆ್ಯಂಡ್ ಮಧ್ಯದಲ್ಲಿ ಇರುವಂಥ ಅಕ್ಷಾಂಶ ರೇಖೆಯನ್ನು ಸಮಭಾಜಕ ವೃತ್ತ ಅಂತ ಕರೀತಾರೆ. ಓಕೆ, ಮಧ್ಯದಲ್ಲಿ ಇರುವಂಥ ಅಕ್ಷಾಂಶ ರೇಖೆಯನ್ನು ಸಮಭಾಜಕ ವೃತ್ತ ಅಂತ ಕರೀತಾರೆ. ಆ್ಯಂಡ್ ಇದು 0 ಡಿಗ್ರಿ ಆಗಿರುತ್ತೆ. ಇದನ್ನು ಈಕ್ವೇಟರ್ ಅಂತ ಕೂಡ ಕರೀತಾರೆ. ಓಕೆ, ಇದನ್ನು ಈಕ್ವೇಟರ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಇದು 0 ಡಿಗ್ರಿ ಆಗಿರುತ್ತೆ. ಈ ಸಮಭಾಜಕ ವೃತ್ತದಿಂದ ಉತ್ತರದ ಕಡೆಗೆ 90 ಡಿಗ್ರಿ ಲ್ಯಾಟಿಟ್ಯೂಡ್ಸ್ ಇರುತ್ತೆ. ಸಮಭಾಜಕ ವೃತ್ತದಿಂದ ದಕ್ಷಿಣದ ಕಡೆಗೆ 90 ಡಿಗ್ರಿ ಲ್ಯಾಟಿಟ್ಯೂಡ್ ಇರುತ್ತೆ. ಒಟ್ಟಾರೆಯಾಗಿ 180 ಡಿಗ್ರಿ ಲ್ಯಾಟಿಟ್ಯೂಡ್ಸ್ ಇರುತ್ತೆ. ಓಕೆ, ಒಟ್ಟಾರೆಯಾಗಿ 180 ಡಿಗ್ರಿ ಲ್ಯಾಟಿಟ್ಯೂಡ್ಸ್ ಇರುತ್ತೆ. ಸೊ 180 ಡಿಗ್ರಿ ಲ್ಯಾಟಿಟ್ಯೂಡ್ಸ್ ಅಂದರೆ ಲೈಕ್ ಒಂದು ಲ್ಯಾಟಿಟ್ಯೂಡಿಂದ ಇನ್ನೊಂದು ಲ್ಯಾಟಿಟ್ಯೂಡ್ಗೆ ದರ್ ಈಸ್ 110.4 ಕಿಲೋಮೀಟರ್ಸ್ ಡಿಸ್ಟೆನ್ಸ್. ಓಕೆ, ಒಂದು ಲ್ಯಾಟಿಟ್ಯೂಡಿಂದ ಇನ್ನೊಂದು ಲ್ಯಾಟಿಟ್ಯೂಡ್ಗೆ 110.4 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಒಟ್ಟು 180 ಲ್ಯಾಟಿಟ್ಯೂಡ್ಸ್ಗಳಿದೆ. ಅದರಲ್ಲಿ 7 ಪ್ರಮುಖ ಅಕ್ಷಾಂಶಗಳಿದ್ದಾವೆ. ಓಕೆ, 180 ಲ್ಯಾಟಿಟ್ಯೂಡ್ಸ್ಗಳಲ್ಲಿ 7 ಪ್ರಮುಖ ಅಕ್ಷಾಂಶಗಳು. ಅದರಲ್ಲಿ ಮೊದಲನೇದು ಬಂದು ಸಮಭಾಜಕ ವೃತ್ತ ಆಗಿರುತ್ತೆ, ಈಕ್ವೇಟರ್. ಓಕೆ, ಇದು 0 ಡಿಗ್ರಿ ಇರುತ್ತೆ. ಆ್ಯಂಡ್ ಎರಡನೇದು ಬಂದುಬಿಟ್ಟು 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಓಕೆ, 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಓಕೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಇದು 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಆ್ಯಂಡ್ ಅದೇ ಥರ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಸೌತ್ ಲ್ಯಾಟಿಟ್ಯೂಡ್. ಓಕೆ, ದಿಸ್ ಇಸ್ ನಾರ್ತ್ ಲ್ಯಾಟಿಟ್ಯೂಡ್. ಆ್ಯಂಡ್ ಇದು ಸೇಮ್ ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್. ಇದನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಓಕೆ, ಮಕರ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಇಲ್ಲಾಂದರೆ ಇದಕ್ಕೆ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್. ಆ್ಯಂಡ್ ಅದೇ ಥರ 66.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಇದೆಯಲ್ಲ, ಉತ್ತರ ಅಕ್ಷಾಂಶ. ಸೊ ಇದನ್ನು ಉತ್ತರ ಧ್ರುವ ವೃತ್ತ ಅಂತ ಕರೀತಾರೆ. ಉತ್ತರ ಧ್ರುವ ವೃತ್ತ ಅಂತ ಕರೀತಾರೆ, ಅಥವಾ ಇಂಗ್ಲೀಷಲ್ಲಿ ಇದಕ್ಕೆ ಆರ್ಕ್ಟಿಕ್ ಸರ್ಕಲ್ ಅಂತ ಕರೀತಾರೆ. ಆ್ಯಂಡ್ ಅದೇ ಥರ ಸೇಮ್ ಟು ಸೇಮ್ 66.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಇದೆಯಲ್ಲ, ಇದನ್ನು ದಕ್ಷಿಣ ಧ್ರುವ ವೃತ್ತ ಅಂತ ಕರೀತಾರೆ, ಇಲ್ಲಾಂದರೆ ಅಂಟಾರ್ಟಿಕ್ ಸರ್ಕಲ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಬಂದು 90 ಡಿಗ್ರಿ ಉತ್ತರ ಧ್ರುವ, 90 ಡಿಗ್ರಿ ದಕ್ಷಿಣ ಧ್ರುವ. 90 ಡಿಗ್ರಿ ನಾರ್ತ್ ಪೋಲ್, 90 ಡಿಗ್ರಿ ಸೌತ್ ಪೋಲ್. ಸೊ ಇದು 7 ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್. ದೆರ್ ಆರ್ 180 ಲ್ಯಾಟಿಟ್ಯೂಡ್ಸ್.
Among them 7 latitudes are very important. Okay, first one equator means ಸಮಭಾಜಕ ವೃತ್ತ 0 ಡಿಗ್ರಿ, ಆ್ಯಂಡ್ ಸೆಕೆಂಡ್ ಒನ್ 23.5 ಡಿಗ್ರಿ ನಾರ್ತ್ ಅಂದರೆ ಉತ್ತರ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಆ್ಯಂಡ್ ಅದೇ ಥರ 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್, ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಮಕರ ಸಂಕ್ರಾಂತಿ ವೃತ್ತ ಆರ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ನೆಕ್ಸ್ಟ್ 66.5 ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ಧ್ರುವ ವೃತ್ತ, 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ದಕ್ಷಿಣ ಧ್ರುವ ವೃತ್ತ ಅಥವಾ ಅಂಟಾರ್ಕ್ಟಿಕ್ ಸರ್ಕಲ್, ಆ್ಯಂಡ್ ಇದು ಆರ್ಕ್ಟಿಕ್ ಸರ್ಕಲ್. 90 ಡಿಗ್ರಿ ನಾರ್ತ್ ಪೋಲ್ ಆ್ಯಂಡ್ 90 ಡಿಗ್ರಿ ಸೌತ್ ಪೋಲ್, ಉತ್ತರ ಧ್ರುವ ಆ್ಯಂಡ್ ದಕ್ಷಿಣ ಧ್ರುವ. ಓಕೆ, ಸೊ ಇಷ್ಟು ಅಕ್ಷಾಂಶಗಳ ಬಗೆಗಿನ ಮಾಹಿತಿ. ಸೊ ಒಟ್ಟಾರೆಯಾಗಿ ಅಕ್ಷಾಂಶಗಳು ಅಂತಂದರೆ ಹಾರಿಜೆಂಟಲ್ ಆಗಿ ಪೂರ್ವದಿಂದ ಪಶ್ಚಿಮಕ್ಕೆ ಹಾರಿಜೆಂಟಲ್ ಆಗಿರುವಂಥ ಲೈನ್ಸ್ಗಳು. ಓಕೆ, ಈಗ ರೇಖಾಂಶಗಳು ಅಂತಂದರೆ ಗೋಳದ ಮೇಲೆ ಉತ್ತರದಿಂದ ದಕ್ಷಿಣದ ಕಡೆಗೆ ಎಳೆದಿರುವಂತಹ ಒಂದು ಇಮ್ಯಾಜಿನರಿ ಲೈನ್ಸ್ಗಳು. ಓಕೆ, ಉತ್ತರದಿಂದ ದಕ್ಷಿಣದ ಕಡೆಗೆ ಇರುವಂತಹ ಒಂದು ಇಮ್ಯಾಜಿನರಿ ಲೈನ್ಸ್ ಅಥವಾ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳು ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ಎಲ್ಲ ರೇಖಾಂಶಗಳ ಉದ್ದ ಒಂದೇ ಆಗಿರ್ತದೆ. ಆ್ಯಂಡ್ ಅದೇ ಥರ ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ಅಂತ ಕರೀತಾರೆ. ಮೆರಿಡಿಯನ್ ಅಂದರೆ ಮಿಡ್ ಡೇ ಅಂತ ಅರ್ಥ, ಮಧ್ಯಾಹ್ನ ಅಂತ ಅರ್ಥ. ಯಾಕಪ್ಪ ಅಂತಂದರೆ ಒಂದು ರೇಖಾಂಶದುದ್ದಕ್ಕೂ ಎಲ್ಲ ಸ್ಥಳಗಳಲ್ಲಿ ಒಂದೇ ಸಮಯದಲ್ಲಿ ಮಧ್ಯಾಹ್ನ ಆಗಿರುತ್ತಂತೆ. ಹಾಗಾಗಿ ರೇಖಾಂಶಗಳನ್ನು ಮೆರಿಡಿಯನ್ಗಳು ಅಥವಾ ಮಧ್ಯಾಹ್ನ ಅಂತೇಳಿ ಕರೀತಾರೆ. ಇಂಗ್ಲೆಂಡಿನ ಗ್ರೀನ್ವಿಚ್ನ ಮೇಲೆ ಹಾದೋಗಿರೋಂಥ ರೇಖಾಂಶವನ್ನು ಪ್ರಧಾನ ರೇಖಾಂಶ ಅಂತೇಳಿ ಪರಿಗಣಿಸಲಾಗಿದೆ. ಓಕೆ, ಇಂಗ್ಲೆಂಡ್ನ ಗ್ರೀನ್ವಿಚ್ನ ಮೇಲೆ ಹಾದೋಗಿರೋಂಥ ರೇಖಾಂಶವನ್ನು ಪ್ರಧಾನ ರೇಖಾಂಶ ಅಂತೇಳಿ ಗುರುತಿಸಲಾಗಿದೆ, ಆ್ಯಂಡ್ ಅದನ್ನು 0 ಡಿಗ್ರಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಈ ಒಂದು ಏನು ಪ್ರಧಾನ ಅಥವಾ ಪ್ರೈಮ್ ಮೆರಿಡಿಯನ್ ಅಂತ ಇದೆಯಲ್ಲ, ಇಲ್ಲಿಂದ ಪೂರ್ವದ ಕಡೆಗೆ 180 ಮೆರಿಡಿಯನ್ಸ್ ಇರುತ್ತೆ. ಓಕೆ, ಆ್ಯಂಡ್ ಅದೇ ಥರ ಈ ಪ್ರೈಮ್ ಮೆರಿಡಿಯನ್ ಇದೆಯಲ್ಲ, ಪ್ರಧಾನ ಮೆರಿಡಿಯನ್ ಅಂದರೆ ಗ್ರೀನ್ವಿಚ್ ಮೆರಿಡಿಯನ್, ಸೊ ಇಲ್ಲಿಂದ ಪಶ್ಚಿಮದ ಕಡೆಗೆ 180 ಮೆರಿಡಿಯನ್ ಇರ್ತವೆ. ಅಂದರೆ ಒಟ್ಟು 360 ಮೆರಿಡಿಯನ್ಗಳಿರುತ್ತೆ. ಓಕೆ, ಸೊ ಅದರಲ್ಲಿ ಗ್ರೀನ್ವಿಚ್ ಬಂದು ಒಂದು ಪ್ರಧಾನ ಮೆರಿಡಿಯನ್. ಇದು ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದೋಗಿರೋದ್ರಿಂದ ಇದನ್ನು ಗ್ರೀನ್ವಿಚ್ ಮೆರಿಡಿಯನ್ ಅಂತ ಕರೀತಾರೆ. ಆ್ಯಂಡ್ ಈ ಗ್ರೀನ್ವಿಚ್ ರೇಖಾಂಶದಿಂದ ಪೂರ್ವದ ಕಡೆಗೆ 180 ಇರುತ್ತೆ, ಪಶ್ಚಿಮದ ಕಡೆಗೆ 180 ಇರುತ್ತೆ. ಓಕೆ, ಸೊ ಇಲ್ಲಿ ಸಮಭಾಜಕ ವೃತ್ತ ಇದೆಯಲ್ಲ, ಈಕ್ವೇಟರ್ ಸಮಭಾಜಕ ವೃತ್ತ, ಈ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋಗ್ತಾ ಮೆರಿಡಿಯನ್ಗಳ ಮಧ್ಯೆ ಇರುವಂಥ ಅಂತರ ಕಡಿಮೆ ಆಗುತ್ತೆ. ಓಕೆ, ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋಗ್ತಾ ಮೆರಿಡಿಯನ್ಗಳ ಮಧ್ಯೆ ಇರುವಂಥ ಅಥವಾ ರೇಖಾಂಶಗಳ ಮಧ್ಯೆ ಇರುವಂತಹ ಅಂತರ ಕಡಿಮೆ ಆಗುತ್ತೆ. ಆ್ಯಂಡ್ ಅದೇ ಥರ ಸಮಭಾಜಕ ವೃತ್ತದ ಮೇಲೆ ಈ ರೇಖಾಂಶಗಳ ಮಧ್ಯ ರೇಖಾಂಶಗಳ ಅಂತರ ಹೆಚ್ಚಿರುತ್ತದೆ. ಅಂದರೆ ಲೈಕ್ 111 ಕಿಲೋಮೀಟರ್ ಇದೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವಂಥ ಅಂತರ. ಓಕೆ, 111 ಕಿಲೋಮೀಟರ್ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವಂತಹ ಅಂತರ. ಓಕೆ, ಆ್ಯಂಡ್ ಅದೇ ಥರ ಈಗ ನಾವು 4 ಡೈರೆಕ್ಷನನ್ನು ಡಿವೈಡ್ ಮಾಡಿದ್ರೆ, ಅಂದರೆ ಲೈಕ್ ಪ್ರೈಮ್ ಮೆರಿಡಿಯನ್ ಅಂತ ಫಸ್ಟು ಇಕ್ವೇಟರ್ ಸಮಭಾಜಕ ವೃತ್ತ ತಗೋತೀನಿ, ಲ್ಯಾಟಿಟ್ಯೂಡ್. ಓಕೆ, ಆ್ಯಂಡ್ ಅದಾದಮೇಲೆ ಲಾಂಗಿಟ್ಯೂಡ್ ಪ್ರೈಮ್ ಮೆರಿಡಿಯನ್, ನಾರ್ತು ಸೌತು ಈಸ್ಟ್ ವೆಸ್ಟ್. ಸೊ ಇಲ್ಲಿ ಪ್ರೈಮ್ ಮೆರಿಡಿಯನ್ ಟು ಈಸ್ಟರ್ನ್ ಹೆಮಿಸ್ಪಿಯರ್ ಅಂತ ಕರೀತಾರೆ, ಅಥವಾ ಇದನ್ನು ಪೂರ್ವಗೋಳಾರ್ಧ ಅಂತ ಕರೀತಾರೆ. ಆ್ಯಂಡ್ ಅದೇ ಥರ ಪ್ರೈಮ್ ಮೆರಿಡಿಯನಿಂದ ಪಶ್ಚಿಮದ ಕಡೆಗೆ ಪಶ್ಚಿಮ ಗೋಳಾರ್ಧ ಅಂತ ಕರೀತಾರೆ. ಓಕೆ, ಪ್ರೈಮ್ ಮೆರಿಡಿಯನಿಂದ ಪೂರ್ವಕ್ಕೆ ಪೂರ್ವಗೋಳಾರ್ಧ ಅಂತ ಕರೀತಾರೆ, ಪ್ರೈಮ್ ಮೆರಿಡಿಯನಿಂದ ಪಶ್ಚಿಮಕ್ಕೆ ಪಶ್ಚಿಮ ಗೋಳಾರ್ಧ ಅಂತ ಕರೀತಾರೆ. ಆ್ಯಂಡ್ ಅದೇ ಥರ ಸಮಭಾಜಕ ವೃತ್ತದಿಂದ ಉತ್ತರದ ಕಡೆಗೆ ಉತ್ತರ ಗೋಳಾರ್ಧ ಅಂತ ಕರೀತಾರೆ, ಸಮಭಾಜಕದ
ಸಮಭಾಜಕ ವೃತ್ತದಿಂದ ದಕ್ಷಿಣದ ಕಡೆಗೆ ದಕ್ಷಿಣ ಗೋಳಾರ್ಧ ಅಂತೇಳಿ ಕರೀತಾರೆ. ಸೊ ಇವಾಗ ಟೋಟಲ್ ಎಲ್ಲ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸಿಂದ ನಾವು ಸ್ಥಳಗಳನ್ನು ಈಸಿಯಾಗಿ ಗುರುತಿಸ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಈ ರೇಖಾಂಶ ಮತ್ತು ಅಕ್ಷಾಂಶಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಸ್ಥಳಗಳನ್ನು ಗುರುತಿಸೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಈಗ ಫ್ರೆಂಡ್ಸ್ ಅರ್ಥ ಆಯ್ತಲ್ಲ ರೇಖಾಂಶಗಳಂದ್ರೇನು, ಅಕ್ಷಾಂಶಗಳಂದ್ರೇನು ಅಂತ. ಥ್ಯಾಂಕ್ ಯು ಸೊ ಮಚ್.